ಆಪರೇಷನ್ ಸಿಂಧೂರ ಭಯೋತ್ಪಾದಕರೇ ಟಾರ್ಗೆಟ್. ಕೋಟ್ಲಿಯಲ್ಲಿರುವ ಅಬ್ಬಾಸ್ ಭಯೋತ್ಪಾದಕರ ಶಿಬಿರವನ್ನ ನಿರ್ನಾಮ ಮಾಡಲಾಗಿದೆ. ಗಡಿ ನಿಯಂತ್ರಣ ರೇಖೆ POKಯಿಂದ 13 ಕಿಲೋಮೀಟರ್ ದೂರದಲ್ಲಿದ್ದಂತಹ ಶಿಬಿರವನ್ನ ಟಾರ್ಗೆಟ್ ಮಾಡಲಾಯಿತು. ಲಷ್ಕರ್ ಎ ತೊಯ್ಬಾ ಆತ್ಮಹತ್ಯಾ ಬಾಂಬರ್ಗಳಿಗೆ ತರಬೇತಿ ನೀಡ್ತಾ ಇದ್ದಂತಹ ನಿರ್ದಿಷ್ಟ ಜಾಗ ಅದು. 50ಕ್ಕೂ ಹೆಚ್ಚು ಭಯೋತ್ಪಾದಕರಿದ್ದ ಕೋಟ್ಲಿ ಶಿಬಿರವನ್ನ ಸರ್ವನಾಶ ಮಾಡಲಾಗಿದೆ. ಆಪರೇಷನ್ ಸಿಂಧೂರದ ಟಾರ್ಗೆಟೇ ಭಯೋತ್ಪಾದಕರನ್ನ ಗುರಿಯಾಗಿಸಿ ನಡೆಸಿದಂತಹ ಈ ದಾಳಿ. ಯಾಕಂದ್ರೆ ಭಯೋತ್ಪಾದಕರಿಗೆ ಯಾವುದೇ ರೀತಿಯ ಕರುಣೆಗಳು ಇರಲಿಲ್ಲ. ಅವರುಗಳು ಯಾವ ರೀತಿಯಾಗಿ ಕ್ರೌರ್ಯವನ್ನ ಮರೆದಿದ್ರು ಅನ್ನೋದಕ್ಕೆ ಪಹಲ್ಗಾಮ್ನ ಒಂದು ಘಟನೆಯ ಸಾಕ್ಷಿಯಾಗಿತ್ತು. ಹಾಗಾಗಿ ನಮ್ಮ ಅಟ್ಯಾಕ್ ಇನ್ನೇನಿದ್ರು ಕೂಡ ಭಯೋತ್ಪಾದಕರನ್ನ ಅವರ ಹುಟ್ಟಡಗಿಸುವಂತಹ ಕೆಲಸವನ್ನ ಮಾಡ್ತೀವಿ. ಸಂಪೂರ್ಣವಾಗಿ ಅಲ್ಲದೆ ಹೋದ್ರೂ ಕೂಡ ಮುಂದಿನ ಹಂತಗಳಲ್ಲಿ ಅದನ್ನ ಸಾಧ್ಯವಾಗೋ ರೀತಿಯಲ್ಲಿ ನಾವು ಅಟ್ಯಾಕ್ ಮಾಡ್ತೀವಿ ಅನ್ನೋದನ್ನ ಈ ಆಪರೇಷನ್ ಸಿಂಧೂರದ ಮೂಲಕವಾಗಿ ಮಾಡಲಾಗಿದೆ. ಅದರ ಪರಿಣಾಮಗಳನ್ನ ನೀವು ನೋಡ್ತಾ ಇದ್ರಿ ಸ್ಕ್ರೀನಲ್ಲಿ. ಉಗ್ರರ ತರಬೇತಿ ಶಿಬಿರಗಳನ್ನ, ಅವರ ಮನೆಗಳನ್ನ, ಬಾಂಬರ್ಗಳನ್ನು ಇಟ್ಟಿದ್ದಂತಹ ಸ್ಥಳಗಳನ್ನು ಎಲ್ಲವನ್ನು ಕೂಡ ಮಾಡಿದ್ದಾರೆ. ಅದರ ಪರಿಣಾಮ ಯಾವ ರೀತಿಯಾಗಿ ಸ್ಫೋಟಿಸಲಾಗಿತ್ತು ಅನ್ನೋದನ್ನು ಕೂಡ ನೀವು ನೋಡಿದ್ರಿ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, 9 ಉಗ್ರ ನೆಲೆಗಳನ್ನು ಗುರಿಯಾಗಿಸಿ ದಾಳಿಯನ್ನು ನಡೆಸಲಾಗಿತ್ತು. ಆರಂಭಿಕ ಹಂತದಲ್ಲೇ ಆ ಒಂದು ಹಿಂಟನ್ನ ಬಹುಶಃ ಮೋದಿ ಮತ್ತು ಅಮಿತ್ ಶಾ ಅವರು ಕೊಟ್ಟಿದ್ರು ಅಂತ ಕಾಣಿಸುತ್ತೆ. ಉಗ್ರರ ಹುಟ್ಟಡಗಿಸ್ತೀವಿ, ಎಲ್ಲಿದ್ದಾರೋ ಅಲ್ಲೇ ಹುಡುಕಿ ಹೊಡಿತೀವಿ ಅಂತ. ಆ ಮಾತನ್ನ ಇವತ್ತು ಈಡೇರಿಸಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಮಗೆ ಇವತ್ತು ನೆನ್ನೆ ನಡೆದಂತಹ ದಾಳಿಯ ಸಂಪೂರ್ಣ ವಿವರ ಲಭ್ಯವಾಗ್ತಾ ಇದೆ. ಪವಿತ್ರ, ಹೌದು, ಪಹಲ್ಗಾಮ್ನಲ್ಲಿ ರಕ್ತ ಹರಿಸಿರುವಂತಹವರ ಒಬ್ಬರನ್ನೂ ಬಿಡೋದಿಲ್ಲ, ಎಲ್ಲರನ್ನ ಹುಡುಕಿ ನುಗ್ಗಿ ಕೊಲ್ತೀವಿ ಅನ್ನುವಂತಹ ಮಾತನ್ನ ಎಲ್ಲರೂ ಹೇಳ್ತಾ ಇದ್ರು. ಪ್ರಧಾನಿ ಮೋದಿ ಅದನ್ನ ಪದೇ ಪದೇ ಹೇಳ್ತಾ ಇದ್ರು. ಜೊತೆಗೆ ರಕ್ಷಣಾ ಸಚಿವರು ಕೂಡ ಹೇಳ್ತಾ ಇದ್ರು, ಅಮಿತ್ ಶಾ ಹೇಳ್ತಾ ಇದ್ರು. ಇದರ ಎಫೆಕ್ಟ್ ಯಾವ ರೀತಿ ಆಪರೇಷನ್ ಸಿಂಧೂರದಲ್ಲಿ ಕಾಣಿಸ್ತಾ ಇದೆ. ಅವರು ಕೇವಲ ಭಾರತಕ್ಕೆ ಕಂಟಕವಾಗಿರುವಂತಹ ಉಗ್ರರು ಮಾತ್ರ ಅಲ್ಲ, ವಿಶ್ವಕ್ಕೆ ಕಂಟಕವಾಗಿರುವಂತಹ ಉಗ್ರರ ಹಾಟ್ ಸ್ಪಾಟ್ಗಳನ್ನೇ ಈ ಬಾರಿ ಭಾರತ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಪಹಲ್ಗಾಮ್ನ ದುರಂತದ ಬಳಿಕ ಭಾರತ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಿದೆ ಅಂದ್ರೆ, ರಾಜತಾಂತ್ರಿಕ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಅನೇಕ ಜಲಯುದ್ಧಗಳನ್ನ ಮಾಡ್ತು, ವ್ಯಾಪಾರ ಯುದ್ಧದ ಮೂಲಕ ಶಾಕ್ ಅನ್ನ ಕೊಡ್ತು, ಪಾಕಿಸ್ತಾನ ಮಕಾಡೆ ಮಲಗುವಂತಹ ರೀತಿಯಲ್ಲಿ ಮಾಡ್ತು. ಈಗ ನಡೆಸಿರುವಂತಹ 9 ಉಗ್ರ ನೆಲೆಗಳ ಧ್ವಂಸ ಏನಿದೆ ಅದು ಪಾಕಿಸ್ತಾನಕ್ಕೆ ಕೊಟ್ಟಂತಹ ದೊಡ್ಡ ಏಟು. ಅದನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಏಟು. ಪಾಕಿಸ್ತಾನ ಪದೇ ಪದೇ ಉಗ್ರತ್ವವನ್ನು ಪೋಷಿಸ್ತಾ ಇದೆ ಅಂತದ್ದು ಜಾಗತಿಕವಾಗಿ ಗೊತ್ತಿರುವಂತಹ ವಿಚಾರ. ಆದ್ರೆ ಪಾಕಿಸ್ತಾನ ಇದನ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ, ಪದೇ ಪದೇ ಮೊಂಡಾಟವನ್ನೇ ಮಾಡ್ತಾ ಇತ್ತು. ಸೊ ಹಾಗಾಗಿ ಸೇನೆ ಪಾಕ್ನ ನೆಲದೊಳಗೆ ಹೋಗಿ ಪಾಕ್ನ ಯಾವ ರೀತಿ ಉಗ್ರತ್ವ ಇದೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟು 9 ಉಗ್ರ ನೆಲೆ, ಅದರಲ್ಲೂ ಕೂಡ ಈಗ ಒಂದು ಮಾಹಿತಿ ಬರ್ತಾ ಇದೆ, ಅಲ್ಲಿ ಮಸೂದ್ 10 ಜನ ಆತನ ಕುಟುಂಬಸ್ಥರು ಕೂಡ ಸಾವನ್ನಪ್ಪಿರುವಂಥದ್ದು. ಅಂದ್ರೆ ತನ್ನ ಕುಟುಂಬದವರು ಸತ್ತು ಹೋದಾಗ, ತಮ್ಮ ಕುಟುಂಬದವರು ಮಡಿದಾಗ ಯಾವ ರೀತಿ ದುಃಖ ಆಗುತ್ತೆ ಅನ್ನುವಂಥದ್ದು ಈ ಮೋಸ್ಟ್ ವಾಂಟೆಡ್ ಉಗ್ರನಿಗೂ ಕೂಡ ತಟ್ಟುವಂತಹ ಕೆಲಸವನ್ನ ಈಗ ಭಾರತೀಯ ಸೇನೆ ಮಾಡಿದೆ. ಪಹಲ್ಗಾಮ್ನ ಪ್ರತೀಕಾರ ಯಾವ ರೀತಿ ಇರುತ್ತೆ, ಭಾರತದ ತಂಟೆಗೆ ಬಂದ್ರೆ ಹೇಗೆ ಸೇನೆ ದಿಟ್ಟವಾಗಿರುವಂತಹ ಉತ್ತರ ಕೊಡುತ್ತೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ಉಗ್ರರ ಟ್ರೈನಿಂಗ್ ಸೆಂಟರ್ ಅಲ್ಲಿ ಬಾಂಬರ್ಗಳನ್ನ ತಯಾರು ಮಾಡ್ತಾ ಇದ್ರು, ಅಲ್ಲಿ ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ರು. ನೀವು ಇಲ್ಲಿ ತರಬೇತಿಯನ್ನು ತೆಗೆದುಕೊಂಡು ಹೋಗಿ ದೇಶದ ಪರವಾಗಿ ಕೆಲಸವನ್ನ ಮಾಡಿದರೆ ನಿಮ್ಮನ್ನು ಅಲ್ಲಾ ಕೂಡ ಮೆಚ್ಚುತ್ತಾನೆ ಅಂತ ಅವರು ಅವರದ್ದೇ ರೀತಿಯ ಬೋಧನೆಯನ್ನು ಮಾಡೋ ಮೂಲಕವಾಗಿ ಕಾಶ್ಮೀರದಲ್ಲಿರ್ತಕ್ಕಂಥ ಹಲವಾರು ಮಂದಿಯನ್ನ ಈ ಉಗ್ರ ನೆಲೆಗೆ ಕರೆದುಕೊಂಡು ಹೋಗ್ತಿದ್ರು, ಅವ್ರನ್ನ ಟ್ರೈನ್ ಮಾಡ್ತಿದ್ರು. ಅದಾದ ನಂತರದಲ್ಲಿ ಅವ್ರನ್ನ ಹೇಗೆ ಬಳಕೆ ಮಾಡ್ಕೊಳ್ತಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸಾಕ್ಷ್ಯಗಳು ಲಭ್ಯವಾಗಿದೆ. ಈಗ ಅದಕ್ಕೆ ಪ್ರತೀಕಾರವಾಗಿ ಉಗ್ರರ ನೆಲೆಯನ್ನೇ ನಿರ್ನಾಮ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ.